ನಾನು ನಿಮ್ಮನ್ನ ಅಬ್ಸರ್ವ್ ಮಾಡೋದು ತುಂಬ ಪಾಸಿಟಿವ್ ಇದ್ದೀರಾ ನೀವು. ಪಾಸಿಟಿವ್ ಇದ್ದೀರಾ. ಏನಾಯಿತು ಸರ್ ಲೈಫಲ್ಲಿ ನಿಮ್ಮ ಒಂದು ಬಿರುಕಿದೆ. ಯಾಕೆ ಆ ಥರ ಆರಾಮಾಗಿರ್ಬೋದಿತ್ತು ನೀವು ಬೇರೆ ಆ ಮಗ ಬೇರೆ ಕಡೆ ಅವರು ಏನಾಯಿತು ನಿಮ್ಮ ಜೊತೆನೇ ಅದೇ ನೀವು ಒಬ್ಬರೊಟ್ಟಿಗೆ ಅವರು ಏನಕ್ಕೆ ಸರ್ ಅಂಥದ್ದು ಏನಾಯ್ತು ನಿಮ್ಗೆ ಹೇಳ್ಕೋಬಹುದಾ? ಸ್ವಲ್ಪ ಹೇಳ್ಬೋದು, ಯಾಕಂದರೆ ಇನ್ನೂ ಕೋರ್ಟಲ್ಲಿರೋದನ್ನು ನಾವು ಹೇಳಂಗಿಲ್ಲ. ನನಗೇನಂದರೆ ಸಾಹುಕಾರರುಗಳು ಒಪ್ಕೊಳ್ತಾಯಿದ್ರು, ಮಿನಿಸ್ಟ್ರ್ ಮಗಳು, ಡಾಕ್ಟ್ರು, ಇಂಜಿನಿಯರ್. ನಾನು ಓದಿದ್ದು BCom ಬ್ರ್ಯಾಕೆಟ್ ಅಂದರೆ ಫೇಲ್ ಅಂತ, ಪಾಸ್ ಅಲ್ಲ. ಆದ್ರೂ ಪರ್ಸ್ನಾಲಿಟಿ ಅಮೀರ್ ಖಾನ್ ಥರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಆವಾಗ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿರು. ನಾನು 150 ಹೆಣ್ಣು ನೋಡಿದ್ದು 150 ಹೆಣ್ಣು ಒಪ್ಪಿದ್ದಾರೆ, ಒಬ್ಬರು ರಿಜೆಕ್ಟ್ ಮಾಡಿಲ್ಲ. ಆದರೆ ನಾನೇ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ, ರಿಚ್ ಬೇಡ, ಹಂಗೆ ಹಿಂಗೆ ಅಂದ್ಕೊಂಡು ಕೊನೆಗೆ ನನಗೆ ಬಡವ್ರು ಬೇಕು ಅಂತ. ತುಂಬ ಬಡವರಿದ್ದರೂ ನೋಡೋಕ್ಕೆ ಚೆನ್ನಾಗಿರಬೇಕು, ತಗಿ ಬಗ್ಗಿ ನಡೀತಾರೆ ಅಂತ ನನ್ನ ಮೈಂಡ್ ಸೆಟಪ್ ಹಂಗಿತ್ತು. ನಾವೇ ಕಾಸು ಕೊಟ್ಟು ಮದುವೆ ಆಗಿ, ನಾವೇ ರಿಸೆಪ್ಷನ್, ನಾವೇ ಬೀಗ್ರೂಟ, ನಾವೇ ಎಂಗೇಜ್ಮೆಂಟ್, ನಾವು ಬರೋಕ್ಕೆ ಅವ್ರ ಬಸ್ ಚಾರ್ಜು ನಾವೇ, ನಮ್ಮ ಒಡವೆ ನಾವೇ, ಬಟ್ಟೆ ಚಪ್ಪಲಿ ಅವ್ರದ್ದೆಲ್ಲ A to Z ನಾವೇ ಮಾಡಿದ್ರು. 3 ದಿವಸಕ್ಕೆ ನಾನು ರಾಜನ ಮದುವೆ ಆಗಿದ್ದೀನಿ ಅಂತ ದುರಂಕಾರ ಸ್ಟಾರ್ಟ್ ಆಯಿತು. ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾಯಿದ್ದೆ. ಬೆಳಗ್ಗೆ ಕರ್ಕೊಂಡೋದು ರಾತ್ರಿ ಕರ್ಕೊಬರ್ತಿದ್ದೆ. ಹಳ್ಳಿನ ದಿಲ್ಲಿ ಮಾಡಿದೆ, ಅಂದರೆ ಆ ಥರ ಸ್ಟೈಲ್ ಮಾಡಿದೆ, ಏರ್ ಸ್ಟೈಲಿಂದ ಹಿಡಿದು ಎಲ್ಲ ಮಾಡಿದ್ರೆ 3 ದಿವಸಕ್ಕೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೇಲಿ. ನನಗೆ, ಅಪ್ಪನಿಗೆ, ಅಮ್ಮನಿಗೆ, ಮುದ್ಕ ಸಾಯಿ ಅಂತ ನಮ್ಮ ತಂದೆಗೆ, ಮನೆ ಸಾಮಾನೆಲ್ಲ ಹೊಡೆದಾಕೋದು ಬಡ್ದಾಕೋದು ಆ ಥರ ತುಂಬ ಇದು ಮಾಡಿದ್ರು. ಅದೇನಾಗೋಯ್ತು, ಬರ್ತಾ ಇರಿಟೇಷನ್ ಆಗಿ 3 ತಿಂಗಳಿಗೆ ಬೇಡ ಅನ್ನಿಸ್ಬಿಡ್ತು. ಒಳ್ಳೆ ರೀತಿಯಲ್ಲಿ ಡೈವರ್ಸ್ ಕೊಟ್ಟು ಹೋಗೋ ಅಂತ ಇದು ಮಾಡಿದ್ವಿ. ಅಷ್ಟರಲ್ಲಿ ಕ್ಯಾರಿಂಗ್ ಆಗಿಬಿಟ್ಟಿದ್ಲು. ಇಲ್ಲ, ನಾನು 60 ವರ್ಷದವರೆಗೂ ಕೊಡಲ್ಲ, ನೀವು ಚೆನ್ನಾಗಿದ್ದೀರಾ, ಬೇರೆಯವ್ರನ್ನ ಮದುವೆ ಆಗ್ಬಿಡ್ತೀರಾ ಅಂತ ಚಾಲೆಂಜ್ ಮಾಡಿಕೊಂಡು ಮನೇಲೆ 10 ವರ್ಷ ಇದ್ದರು, ಯಾರು ಮಾತಾಡಿಸ್ತಾಯಿದ್ರು, ಬೇರೆ ಬೇರೆ ರೂಮಲ್ಲಿದ್ವಿ. 10 ವರ್ಷ ಆದಮೇಲೆ ಮಗಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ವಿ. ಆವಾಗ ಆಧಾರ್ ಕಾರ್ಡ್ ವಿಷಯಕ್ಕೆ ಜಗಳ ತೆಗೆದ್ರು. ಅಂದರೆ ಪರ್ಪಸ್ಲಿ ವೀಡಿಯೋ ಎಲ್ಲ ಆನ್ ಮಾಡಿಕೊಂಡು ಜಗಳ ಮಾಡಿ ಇವತ್ತು ಕೇಸ್ ಹಾಕಿ ಮನೆ ಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು. ಕೊನೆಗೆ ಅವರೇ ಸಿಗಾಕೊಂಡ್ರು, ಎಲ್ಲ ಸುಳ್ಳು ಅಂತ. ಈಗ ಅದು ರಿಪೋರ್ಟ್ ಆಯಿತು. ಈಗ ಕೋರ್ಟಲ್ಲಿ ಬರೀ ಮೇಂಟೆನೆನ್ಸು ಅದು ಇದು ಕೇಸ್ ಹಾಕ್ಕೊಂಡಿದ್ದಾರೆ, ಅದು ನಡೀತಾ ಇದೆ. ತಾಯಿಗೆ ಮಗ ಅಂತಂದಾಗ ಒಂದು ಸೆಂಟಿಮೆಂಟ್ ಇರುತ್ತಲ್ಲ ಸರ್, ಮಗನಿಗೂ ತಾಯಿ ಅನ್ನೋದು ಒಂದು ಸೆಂಟಿಮೆಂಟ್ ಇರುತ್ತೆ. ಮಗ ಅಮ್ಮನ ಜೊತೆ ಹೋಗಬೇಕು ಆ ಥರದ್ದೆಲ್ಲ ಏನು? ಒಂದು ದಿವಸನೂ ಅಮ್ಮ ಬೇಕು ಅಂತ ಅಂದಿಲ್ಲ, ಅಮ್ಮನ ನೆನೆಸ್ಕೊಂಡಿಲ್ಲ. ಕೋರ್ಟಲ್ಲಿ 2 ಸಲ, ಅಂದರೆ ಒಂದು ನಾರ್ಮಲ್ ಕೋರ್ಟಲ್ಲಿ, ಒಂದು ಹೈಕೋರ್ಟಲ್ಲಿ 2 ಸಲ ಕೇಳ್ತಾರೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ. 2 ಕಡೆನೂ ಅಪ್ಪ ಬೇಕು ಅಂತಾನೆ. ಅದು ವರ್ಲ್ಡಲ್ಲಿ ಫಸ್ಟ್ ಕೇಸ್ ಅಂತೆ ಅಪ್ಪ ಬೇಕು ಅಂದಿರೋದು. ಅಂದರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಅವನು ಚಿಕ್ಕವನಿದ್ದಾಗಿಂದ ಒಂದು ತೊಳೆಯೋದಾಗಲಿ, ಸ್ನಾನ ಮಾಡಿಸೋದಾಗಲಿ, ಬಟ್ಟೆ ಹಾಕೋದಾಗಲಿ, ಊಟ ಕೊಡೋದಾಗಲಿ, ಸ್ಕೂಲ್ ಕರ್ಕೊಂಡು ಹೋಗೋದಾಗಲಿ, ಬಿಡೋದಾಗಲಿ, ಅವನಿಗೆ ಹಿಂಗೆ ಹೊಡೆದು ಸಾಕಿಲ್ಲ, ಅಂತಲೂ ಬೈದು ಸಾಕಿಲ್ಲ. ಒಂದಿನ ಬೈಯ ಪ್ರಸಂಗ ಬಂತು, ಅವತ್ತು ಸುಮ್ಮನೆ ಕಂಟ್ರೋಲ್ಗೆ ಬರ್ತಿರಲಿಲ್ಲ ಅಂದ್ಬಿಟ್ಟು ಅಂದೆ ಅಷ್ಟೇ. ಅಷ್ಟಕ್ಕೆ ಅಯ್ಯೋ ನಮ್ಮಪ್ಪ ಬೈದ್ಬಿಟ್ರು ಅಂತ 1.5 ದಿವಸ ಹತ್ತಿದ್ದಾನೆ ಬಾಕ್ಲು ಹಾಕ್ಕೊಂಡು. ನಮಗೆ ಭಯ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾನೆ ಅಂತ ಹೋಗಿ ಅಯ್ಯೋ ಅಂತ ಮಸ್ಕ ಹೊಡೆದಿದ್ದೆ. ಅಂದರೆ ಅಷ್ಟು ಮುದ್ದಾಗಿ ಸಾಕಿದ್ದೀನಿ. ಇವತ್ತು ಅವನು 6.3 ಹೈಟ್ ಇದ್ದಾನೆ, ನನಗಿಂತ 2 ಇಂಚ್ ಹೈಟ್ ಜಾಸ್ತಿ ಇದ್ದಾನೆ. ಈ ಶೋಲ್ಡ್ರ್ ಮೇಲೆ ಮಲಗಿಸ್ಕೊಳ್ಳೋದು. ನನಗೆ ಯಾರ ಬಾಡಿ ಟಚ್ ಆದರೆ ನನಗೆ ನಿದ್ದೆ ಬರೋಲ್ಲ. ಅವ್ನು ಮಲಗೋವರೆಗೂ ನಾನು ಇಲ್ಲೇ ಮಲಗಿಸ್ಕೊಂಡು ಅವ್ನು ಮಲಗಿದ್ಮೇಲೆ ಸೈಡಿಗೆ ಮಲಗಿಸಿ ಮಲಗೋದು. ಇವತ್ತವರೆಗೂ ಅವನು ಅಪ್ಪನಿಗೆ ತೊಂದರೆ ಕೊಡಬಾರ್ದು ಅಂತ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ನಾನು ಅವನಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅದರಿಂದ ನಾನು ಯಾವ ಮದುವೆನೂ ಆಗಿಲ್ಲ. ಎಲ್ಲರೂ ಕೇಳ್ತಾರೆ ಮದುವೆ ಆಗ್ಬೋದಲ್ಲ ಅಂತ. ಆದರೆ ಮದುವೆ ಆದರೆ ಇಷ್ಟು ನೆಮ್ಮದಿಯಾಗಿ ನಾವು ಇರೋಕ್ಕಾಗಲ್ಲ. ಅವನ್ನ ನಂಬರ್ 2 ಹೀರೋ ಇಂಡಿಯಾಗೆ ಮಾಡಿ ಅವನ್ನ ಸೂಪರ್ ಸ್ಟಾರ್ ಮಾಡೋವರೆಗೂ ನಾನು ಇದೇ ಪ್ರೀತಿ ತೋರಿಸ್ತಾ ಇರ್ತೀನಿ. ಅವನ್ನ ಮಾಡೇ ಮಾಡ್ತೀನಿ ಇಂಡಿಯಾಗೆ. ಸೂಪರ್ ಸರ್. ಆದರೂ ಕೂಡ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನೋವಿದ್ದಾಗಲೂ ಕೂಡ ಒಬ್ಬರ ಹತ್ರ ನಾನು ಏನಾರು ಹೇಳ್ಕೊಬೇಕು, ನನ್ನ ನೋವು ಹೇಳ್ಕೊಬೇಕು, ಯಾರೋ ಒಬ್ಬರು ನಾರಿ ಶಕ್ತಿ ನನಗೆ ಬೇಕು ಅಂತ ಅನಿಸಿದ್ದಿದೆಯಾ? ಯಾರೋ ನಿಮ್ಮ ಲೈಫಿಗೆ ಎಂಟ್ರಿ ಕೊಟ್ಟಿದ್ದಿದೆಯಾ ಅಂತ ಹೇಳ್ಕೋಬಹುದಾ ಅಂತ? ಶಕ್ತಿಯಾಗಿ ನಿಮ್ಮ ಜೊತೆ ಯಾರು ನಿಂತಿದ್ದಾರೆ ಫ್ರೆಂಡ್ ಆಗಿ ಈ ಥರ? ಅದಕ್ಕೆ ಇಲ್ಲ, ಆ ಥರ ಏನೂ ಅನಿಸಿಲ್ಲ. ಯಾಕಂದರೆ ನಾನು ಕಟ್ಕೊಂಡಾಗಲೇ ನನಗೆ ನೆಮ್ಮದಿ ಹಾಳಾಗೋಗಿದ್ದು, ನನ್ನ ಲೈಫ್ ಬರ್ಬಾದಾಗಿದ್ದು, ಆಮೇಲೆ ನನ್ನ ಫೀಲಿಂಗ್ ಆಗಿದ್ದು, ಯೋಚನೆ, ನೆಮ್ಮದಿ, ಅಕ್ಕಪಕ್ಕ ಮರ್ಯಾದೆ ಎಲ್ಲ ಕಳ್ಕೊಂಡಿದ್ದು ಇದ್ದಾಗಲೇ. ಅವರು ಹೋದ್ಮೇಲೆ ಎಷ್ಟು ಖುಷಿಯಾಗಿದ್ದೀನಿ ನಾನು. ಗ್ಲೋ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೋದು. ನನಗೆ ಅದಕ್ಕೆ ಇನ್ನೊಂದ್ಸಲಿ ಆ ಥರ ಟೋಪಿ ಬೀಳೋದು ಬೇಡ, ಆ ಥರ ಪ್ರಾಬ್ಲಮ್ ಸಿಗಾಕೊಳ್ಳೋದು ಬೇಡ ಅಂತಲೇ ಯಾರ ಸವಾಸನೂ ಬೇಡ ಅಂತ ಮಗ ಅಷ್ಟೇ. ಅದು ಬಿಟ್ಟು ನನಗೆ ಇನ್ನೇನು ಆ ಥಾಟು ಬಂದಿಲ್ಲ. ಮನೇಲೂ ಫೋರ್ಸ್ ಮಾಡ್ತಾಯಿಲ್ಲ ಇನ್ನೊಂದು ಮದುವೆ ಆಗು ಅಂತ ಆ ಥರ. ಆದರೆ ಎಷ್ಟೊಂದು ಜನ ಪ್ರಪೋಸ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಅವರು ಯಾರೋ ಒಬ್ಬರು ಪ್ರಪೋಸ್ ಮಾಡಿದ್ರು, ನಾವು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಏನೇ ಇದ್ದರೂ ದೊಡ್ಡವರೇ ಮಾಡಿದ್ರು ನಂಗೆ ಇಂಟ್ರೆಸ್ಟ್ ಇಲ್ಲ. ನಾನು ಇದಕ್ಕೆ ಹೋಗೋದಿಲ್ಲ. ನೀವೇ ಅಲ್ಲಿ ಬಿಹೇವ್ ನೋಡಿರ್ಬೋದು. ನಾವು ಯಾರು ಅವರೇ ಬಂದು ಹಗ್ ಮಾಡಿ ಗುಡ್ ಮಾರ್ನಿಂಗ್ ಅಂದರೂ ಹಿಂಗೆ ಕೈ ಇಷ್ಟು ದೂರದಲ್ಲಿರುತ್ತೆ. ಆ ಥರ ಬೇರೆಯವರಾದರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು, ಏನೇನೋ ಮಾಡ್ತಾರೆ. ನಮ್ಗೆ ಅದೆಲ್ಲ ಬರಲ್ಲ, ಫ್ಲರ್ಟ್ ಮಾಡೋಕ್ಕೆ ಬರಲ್ಲ.